ಕೇರಳದ ವಯನಾಡಿನ ಭೂಕುಸಿತ ದುರಂತ ಬೆಚ್ಚಿ ಬೀಳಿಸಿದೆ. ಕರ್ನಾಟಕದ ಶಿರಾಡಿ ಮತ್ತು ಚಾರ್ಮಾಡಿಯಲ್ಲಿ ಭೂಕುಸಿತದ ಭೀತಿ ಶುರುವಾಗಿದೆ. ಅತ್ತ ಉತ್ತರ ಕರ್ನಾಟಕದಲ್ಲಿ ಮಹಾಮಳೆಯಿಂದಾಗಿ ಪ್ರವಾಹದ ಭೀತಿ ಎದುರಾಗಿದೆ. ಶಿರಾಡಿ ಚಾರ್ಮಾಡಿ ಘಾಟ್ನಲ್ಲೂ ಗುಡ್ಡ ಕುಸಿತ ಭೀತಿ. ಗುಡ್ಡದ ಪಕ್ಕ ಹೋಗುವವರ ಎದೆ ನಡುಗಿಸಿದೆ. ರಾಜ್ಯದಲ್ಲೂ ಶಿರಾಡಿ ಮತ್ತು ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತದ ಭೀತಿ ಉಂಟಾಗಿದೆ. ಮಳೆಯ ಪ್ರಮಾಣ ಮತ್ತಷ್ಟು ಹೆಚ್ಚಾದ್ರೆ ಗುಡ್ಡ ಕುಸಿಯುತ್ತೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಮೇಲ್ಗಡೆ ಗುಡ್ಡ ಏನು ದೊಡ್ಡೊಂದು ಗುಡ್ಡ ಕುಸಿದ್ರೆ ಇಲ್ಲಿ ಸಂಪರ್ಕ ಬಂದಾಗುತ್ತೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಈ ಮಣ್ಣನ್ನು ತೆರವು ಮಾಡಬೇಕು. ನಿನ್ನೆ 2 ದಿವಸ ಆಯಿತು ಇದು ಮಣ್ಣು ಬಿದ್ದು. ಈಗಾಗಲೇ ಬಣಕಲ್ ಸಬ್ ಇನ್ಸ್ಪೆಕ್ಟರ್ ಕರೆ ಮಾಡಿ ಹೇಳಿದ್ದಾರೆ PW ಅವರಿಗೆ ಮತ್ತು ರಸ್ತೆ ಪ್ರಾಧಿಕಾರಿ. ಆದ್ರೂ ಅವರು ಬಂದು ಒಂದು ಮಣ್ಣನ್ನು ತೆರವು ಮಾಡಿಲ್ಲ. ತೆರವು ಮಾಡಿಕೊಡ್ಬೇಕು. ಈ ನೋಡಿದಿರಿ ನೀವು ಮೇಲಲ್ಲಿ ಅದು ಇನ್ನೂ ಸಹ ಕುಸಿತದೆ. ಯಾಕಂದರೆ ಈಗ ಆದಷ್ಟು ಬೇಗ ಮಣ್ಣು ತೆರವು ಮಾಡಿಲ್ಲ ಅಂದರೆ ಕುಸಿದು ಘಾಟಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಸರ್. 2 ದಿನದ ಹಿಂದೆ ಕುಸಿದು ಬಿದ್ದಿರುವಂತಹ ಮಣ್ಣು ತೆರವು ಮಾಡದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನಷ್ಟು ಮಳೆಯಾದ್ರೆ ಚಾರ್ಮಾಡಿ ಘಾಟ್ನ ಸಂಚಾರವೇ ಬಂದ್ ಆಗಲಿದೆ. ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರನ್ನ ಸಂಪರ್ಕಿಸುವಂತಹ ಚಾರ್ಮಾಡಿ ಘಾಟ್ನಲ್ಲಿ ದರೆ ಕುಸಿತದ ಆತಂಕ ಎದುರಾಗಿರುವಂಥದ್ದು. ನಾವೀಗ ಚಾರ್ಮಾಡಿ ಘಾಟ್ನ ಆಲೇಖಾನ್ ಸಮೀಪ ಇರುವಂಥದ್ದು. ಇಲ್ಲಿನ ದೃಶ್ಯಗಳನ್ನ ನಾವು ನೋಡಬಹುದು. ಏನು ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ದರೆ ಕುಸಿದು ಬಂಡೆ ಮತ್ತು ಮಣ್ಣುಗಳು ಕುಸಿದು ರಸ್ತೆಗೆ ಬರ್ತಾ ಇರುವಂಥದ್ದು. ಜೊತೆಗೆ ಮರಗಳು ಕೂಡ ನೆಲಕ್ಕೆ ಬರ್ತಾ ಇರುವಂಥದ್ದು. ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಮೇಲ್ಭಾಗದಿಂದ ದರೆ ಕುಸಿದು ಕೆಳಕ್ಕೆ ಬರ್ತಾ ಇರುವಂಥದ್ದು. ಇನ್ನಷ್ಟು ಮಳೆ ಹೆಚ್ಚಾದ್ರೆ ಇನ್ನಷ್ಟು ಕುಸಿಯುವ ಆತಂಕ ಎದುರಾಗಿರುವಂಥದ್ದು. ಇನ್ನು ಶಿರಾಡಿ ಘಾಟ್ನಲ್ಲೂ ಇದೇ ಪರಿಸ್ಥಿತಿ ಇದೆ. ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳುವ ಮಾರ್ಗದ ದೊಡ್ಡ ತಪ್ಪಲು ಬಳಿ ಭೂಕುಸಿತದ ಭೀತಿ ಇದೆ. ಆದ್ರೆ ಭೂಕುಸಿತವಾದ್ರೂ ಕುಸಿತ ಮಣ್ಣು ತಡೆಯುವುದಕ್ಕೆ ತಡೆಗೋಡೆ ಕಟ್ಟಲಾಗಿದೆ. ಆದ್ರೆ ಕಾಮಗಾರಿ ಅಪೂರ್ಣಗೊಂಡಿದ್ದು ಗುಡ್ಡ ಕುಸಿತವಾದ್ರೆ ಮತ್ತೆ ಅನಾಹುತವಾಗುವ ಭೀತಿ ಎದುರಾಗಿದೆ. ಭೂಕುಸಿತದ ಭೀತಿ, ಅಪಾಯಕಾರಿ ಸ್ಥಳಗಳಿಗೆ ಪ್ರವೇಶ ನಿರ್ಬಂಧ. ಸಕಲೇಶಪುರ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಭೂಕುಸಿತದ ಭೀತಿ, ಪ್ರವಾಹದ ಅಪಾಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧಿಸಿ ಆದೇಶ ಹೊರಡಿಸಲಾಗಿದೆ. ನಿರ್ಬಂಧ ವಿಧಿಸಿ ಸಕಲೇಶಪುರ ತಹಶೀಲ್ದಾರ್ ಸುಪ್ರೀತಾ ಆದೇಶ ಹೊರಡಿಸಿದ್ದಾರೆ. ಮುಂದಿನ ಆದೇಶದವರೆಗೂ ಪ್ರವಾಸಿಗರಿಗೆ ಟ್ರಕ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ರೆ ತಾವುಗಳೇ ನೇರ ಹೊಣೆಗಾರರು ಅಂತ ಎಲ್ಲಾ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರಿಗೆ ವಾರ್ನಿಂಗ್ ಕೊಡಲಾಗಿದೆ. ಜಲಪಾತಗಳು, ನದಿಗಳು, ಹಳ್ಳಗಳು, ಗುಡ್ಡ ಪ್ರದೇಶಗಳಿಗೂ ಪ್ರವೇಶ ನಿರ್ಬಂಧಿಸಲಾಗಿದೆ. ಹೇಗಿದ್ರೂ ಶಿರಾಡಿ ಘಾಟ್ನ ಜಲಪಾತಗಳಲ್ಲಿ ಪ್ರವಾಸಿಗರು ವಾಹನ ನಿಲ್ಲಿಸಿ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಬೆಳಗಾವಿ ಚಿಕ್ಕೋಡಿಯಲ್ಲಿ ಪ್ರವಾಹ. ದಕ್ಷಿಣ ಸ್ಥಿತಿ ಇದಾದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಚಿಕ್ಕೋಡಿಯಲ್ಲಿ ಕೃಷ್ಣಾ, ವೇದಗಂಗಾ, ದೂದ್ಗಂಗಾ ನದಿಗಳು ಉಕ್ಕಿ ಹರಿಯುತ್ತಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ 6 ಸೇತುವೆ, ಚಿಕ್ಕೋಡಿಯಲ್ಲಿ 3, ಗೋಕಾಕ್ನಲ್ಲಿ 1 ಸೇತುವೆ ಸೇರಿ ಈವರೆಗೆ 10 ಸೇತುವೆಗಳು ಮುಳುಗಡೆಯಾಗಿದೆ. ನದಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ಜಮೀನಿನಲ್ಲಿದ್ದಂತ ಪಂಪ್ ಸೆಟ್ಗಳು ಕೊಚ್ಚಿಕೊಂಡು ಹೋಗಿದೆ. ನಾನೀಗ ದೂದ್ಗಂಗಾ ನದಿ ತಟದಲ್ಲೇ ಇದ್ದೇನೆ. ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ರೈತರು ಕಬ್ಬನ್ನ ಬೆಳೆಯುತ್ತಾರೆ. ಆದರೆ ಈಗ ಕಬ್ಬಿನ ಬೆಳೆ ಎಲ್ಲವೂ ಕೂಡ ಹಾಳಾಗುವಂಥದ್ದು ಒಂದು ಕಡೆ ಆದರೆ, ಈ ರೀತಿ ರೈತರೆಲ್ಲರೂ ಕೂಡ ಪಂಪ್ ಸೆಟ್ಗಳನ್ನು ನದಿಯ ಮಧ್ಯದಲ್ಲಿ ಇರಿಸಿ ನೀರನ್ನು ತೆಗೆದುಕೊಂಡು ಜಮೀನುಗಳಿಗೆ ಹೋಗ್ತಾ ಇದ್ರು. ಆದರೆ ಈಗ ಇಡೀ ಏಕಾಏಕಿ ನೀರು ಬಂದಿರುವಂಥ ಕಾರಣಕ್ಕಾಗಿ ಪಂಪ್ ಸೆಟ್ಗಳು ಕೂಡ ರಾತ್ರೋರಾತ್ರಿ ಕೊಚ್ಕೊಂಡು ಹೋಗಿರುವಂಥದ್ದು. ದೂದ್ಗಂಗಾ ನದಿ ಪಕ್ಕದ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮಕ್ಕೂ ನದಿ ನೀರು ನುಗ್ಗಿದೆ. ಮತ್ತಷ್ಟು ಪ್ರವಾಹದ ಆತಂಕ ಎದುರಾಗಿದೆ. ನಾನೀಗ ಕಾರದಗ ಗ್ರಾಮದ ಹೊರವಲಯದಲ್ಲಿ ಇದ್ದೇನೆ. ಸದ್ಯ ನೀವೀಗ ದೃಶ್ಯಾವಳಿಗಳನ್ನು ಏನ್ ನೋಡ್ತಾ ಇದ್ರಿ, ಈಗಾಗಲೇ ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿರುವಂತದ್ದನ್ನ ನೀವೀಗ ನೋಡಬಹುದಾಗಿದೆ. ಬಹುತೇಕ ಕಳೆದ 5 ದಿನಗಳಿಂದ ನಿರಂತರವಾಗಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕೃಷ್ಣಾ ನದಿಯ ಅಬ್ಬರಕ್ಕೆ ದತ್ತ ಮಂದಿರ ಮುಳುಗಡೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿರುವಂತಹ ದತ್ತ ಮಂದಿರ ಕೃಷ್ಣಾ ನದಿಯ ಅಬ್ಬರಕ್ಕೆ ಮುಳುಗಿ ಹೋಗಿದೆ. ಕೃಷ್ಣಾ ನದಿಗೆ 1,35,000 ಕ್ಯೂಸೆಕ್ ನೀರು ಬಿಡಲಾಗಿದ್ದು ಕೃಷ್ಣಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದೆ. ಇನ್ನೊಂದು 10 ಫೀಟ್ ಏರ್ತ್ರಿ ಬೆಳೆ ಹಾನಿ ಸ್ಟಾರ್ಟ್ ಆಗಿದ್ರಿ. ಈಗ ನಮಗೆ ಜಾನುವಾರುಗಳದ ಸಮಸ್ಯೆ ಆಯ್ತು ನೋಡ್ರಿ. ಹುಲ್ಲೆಲ್ಲ ಮುನಿಗೆ ಹೋತ್ರಿ. ಇನ್ನು ಮೇವು ಇಲ್ಲ. ಇನ್ನು ಜಾನುವಾರುಗಳಿಗೆ ಏನೂ ಇದ್ರೆ ಕಬ್ಬಿನ ತಪ್ಪಲನ ಹಾಕಬೇಕ್ರಿ. ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿಯ ಘರ್ಜನೆ.
ಬಾಗಲಕೋಟೆಯಲ್ಲೂ ಘಟಪ್ರಭಾ ನದಿ ಅಬ್ಬರಿಸುತ್ತದೆ. ಬೂದಿಹಾಳ ಗ್ರಾಮವನ್ನ ಸುತ್ತುವರೆದಿರುವಂತಹ ಘಟಪ್ರಭಾ ನದಿಯ ಹರಿಯುವಿಕೆ ಮತ್ತಷ್ಟು ಹೆಚ್ಚಾದರೆ ಜಮೀನುಗಳಿಗೆ ನುಗ್ಗುವ ಭೀತಿ ಎದುರಾಗಿದೆ. 2 ತಿಂಗಳಿಂದ ಖಾಲಿಯಾಗಿದ್ದಂತಹ ನದಿಗಳಿಗೆ ಜೀವ ಕಳೆ ಬಂದಿದೆ. ಅದಕ್ಕೆ ಸಾಕ್ಷಿಯಾದಂತಹ ದೃಶ್ಯವನ್ನ ನಾವು ತೋರಿಸ್ತಾ ಇರುವಂತದ್ದು. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೃಷ್ಣಾ ನದಿಯನ್ನು ಬೋರ್ಗರೆದು ಹರಿತಾ ಇದೆ. ಅದರ ಜೊತೆಗೆ ಘಟಪ್ರಭಾ ನದಿಯ ಒಂದು ಗರ್ಜನೆಯು ಕೂಡ ತುಂಬಾನೇ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ವಿಶಾಲವಾಗಿ ವಿಸ್ತಾರವಾಗಿ ಏನು ತನ್ನ ಕಬಂಧ ಭಾವವನ್ನು ಚಾಚಿಕೊಂಡು ಘಟಪ್ರಭಾ ನದಿ ಹರಿತಾ ಇರುವಂಥದ್ದು. ನದಿಯ ಅಕ್ಕಪಕ್ಕದಲ್ಲಿರುವಂತಹ ಹೊಲಗಳು ಇನ್ನೇನು ಸ್ವಲ್ಪ ಮಟ್ಟಿಗೆ ನೀರು ಹೆಚ್ಚಾದರೆ ಏನಲ್ಲಿ ಹೊಲಗಳನ್ನು ನಾವು ತೋರಿಸ್ತಾ ಇದ್ವಿ, ಅವು ಜಲಾವೃತವಾಗುವಂತಹ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಇನ್ನೂ ಜಲಾವೃತವಾಗಿಲ್ಲ. ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗದಿದ್ರೂ ಮಹಾರಾಷ್ಟ್ರದಲ್ಲಾಗ್ತಿರುವಂತಹ ಮಳೆಯಿಂದ ಉತ್ತರ ಕರ್ನಾಟಕದ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಬ್ಯೂರೋ ರಿಪೋರ್ಟ್, TV9.